ಪ್ರತಿ ಸಲ ತೋಟದ ಬದಿಯಂಗೆ ಗೆದ್ದಿ ಬದಿಯಂಗೆ ಹೊಳಿ ಬದಿಯಂಗೆ ಅಡುಗೆ ಮಾಡ್ತಿದ್ದ ಶಬರಿ ಇವತ್ತೆಂತಕ್ಕೆ ಅಡುಗೆ ಮನೆ ಒಳಗೆ ಸೇರ್ಕೊಂಡಿದ್ದಾಳ ನಿಮಗೆಲ್ಲ ಡೌಟ್ ಆಗ್ತಿತ್ತ. ಹೌದು, ನಾನು ಇವತ್ತು ಇಲ್ಲೇ ಒಂದು ರೆಸಿಪಿನ ನಿಮಗೆ ಹೇಳಿಕೊಡ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್. ವೆಲ್ಕಮ್ ಟು ದರ್ಪಣ. ಎಂತ ಗೊತ್ತಾ, ತುಂಬ ಒಲಿ ಅಗತ್ಯ ಇಲ್ಲ ಇವತ್ತು ನಾನು ಮಾಡಿಕೊಡೋ ಅಡುಗೆಗೆ. ಜಸ್ಟ್ ಒಂದು ಒಗ್ಗರಣೆಗೆ ಸ್ಟವ್ ಸಾಕು ನನಗೆ ಇಲ್ಲೇ ಮಾಡುವ ಅಂದೇಳಿ. ಎಂತ ಇಲ್ಲ, ಒಂದು ಸಿಂಪಲ್ ಆದಂಥ ಉಪ್ಪಿನಕಾಯಿ ರೆಸಿಪಿ. ತುಂಬ ಈಸಿ. ಉಪ್ಪಿನಕಾಯಿಂದ ತುಂಬ ಕೆಲಸ ಇರುತ್ತೆ, ತುಂಬ ಪ್ರೊಸೀಜರ್ ಇರುತ್ತೆ. ಬಟ್ ನಾನು ಹೇಳಿಕೊಡು ಉಪ್ಪಿನಕಾಯಿ ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ. ಎಲ್ಲರೂ ಕಲ್ತ್ಕೊಂಬಕ್ಕೆ ರೆಡಿ ಆಯಿರಿ ಅಂತ ಎಣಿಸ್ಕೊಂತ ಇದ್ದೆ. ಹಾಗಾದ್ರೆ ಉಪ್ಪಿನಕಾಯಿ ಮಾಡೋಕ್ಕೆ ಶುರು ಮಾಡುವ ಅಲ್ದ. ಮಾಡೋಕೆ ಮುಖ್ಯವಾಗಿ ಬೇಕಾಗುವುದು ಕಾಯಿ ಮತ್ತು ಉಪ್ಪು. ಉಪ್ಪಿನಕಾಯಿ, ಇದರಲ್ಲಿ ಉಪ್ಪಿತ್ತು, ಇದರಲ್ಲಿ ಉಪ್ಪಿನಕಾಯಿಗೆ ಮಾವಿನಕಾಯಿನ ಕೊಚ್ಚಿ ರೆಡಿ ಮಾಡಿತ್ತು. ಗೊರಟು ಸಮೇತ ಇಟ್ಟಿದ್ದೆ, ಹಾಗಾಗಿ ಗೊರಟು ಹಾಕೋದಿಲ್ಲ. ಇದರಲ್ಲಿ ನಾನು ಕಸಿ 3 ಮಾವಿನಕಾಯಿನ ತಗೊಂಡಿದ್ದೆ. 3 ಮಾವಿನಕಾಯಿನ ತಗೊಂಡು ಕಟ್ ಮಾಡಿ ಇಟ್ಟಿದ್ದೆ. ಕಡಿಗೆ ಒಂದು 2 ಮುಷ್ಟಿ ಬೇವಿನ ಎಲೆ, 1 ದೊಡ್ಡ ಮುಷ್ಟಿ ಸಾಸಿವೆ. ಇದು ಸ್ಪೆಷಲ್ ಎಂತ ಗೊತ್ತಾ, ಇದಕ್ಕೋಸ್ಕರ ಯೂಶ್ವಲಿ ಉಪ್ಪಿನಕಾಯಿಗೋಸ್ಕರನೇ ಖಾರದ ಪುಡಿ ಮಾಡ್ತಾರೆ. ಬಟ್ ನಾನು ಉಪ್ಪಿನಕಾಯಿಗೋಸ್ಕರ ಮಾಡೋದು ಖಾರದ ಪುಡಿ ಅಲ್ಲ. ನೀವು ನಿಮ್ಮ ಮನೇಲಿ ಅಡುಗೆಗೆ ಏನು ಖಾರದ ಪುಡಿನ ಯೂಸ್ ಮಾಡ್ತಿದ್ರಿ ಅಲ್ಲ, ಅದೇ ಖಾರದ ಪುಡಿನ ಹಾಕಿ. ಖಾರದ ಪುಡಿನ ನಾನು ಒಂದು 3/4 ಕಪ್ ತಗೊಂಡಿದ್ದೆ. ಖಾರದ ಪುಡಿ ಹೆಂಗಂದ್ರೆ ಈ ಉಪ್ಪಿನ ಹದಕ್ಕೆ, ನಮ್ಮ ಮಸಾಲೆ ಹದಕ್ಕೆ ಸೆಟ್ ಮಾಡ್ಕೊಂಬ. ಹಾಗೆ 1 ಬೆಳ್ಳುಳ್ಳಿ, ಒಂದು ಇಡೀ ಬೆಳ್ಳುಳ್ಳಿನ ತಗೊಂಡಿದ್ದೆ. ಮತ್ತು ನಾನು ಯೂಸ್ ಮಾಡ್ತಾ ಇದ್ದದ್ದು ತೆಂಗಿನ ಎಣ್ಣೆ. ಬಟ್ ಕೆಲವರು ತೆಂಗಿನ ಎಣ್ಣೆ ಜಿಡ್ಡು ಬತ್ತಂಬ ಕಾರಣಕ್ಕೆ ಎಳ್ಳೆಣ್ಣೆನ ಯೂಸ್ ಮಾಡ್ತಾರಂಬ್ರ. ಬಟ್ ನಾನು ತೆಂಗಿನ ಎಣ್ಣೆನ ಯೂಸ್ ಮಾಡೋದು, ಅದು ರುಚಿಯು ಲಾಯ್ಕಿರುತ್ತೆ. ಎಣ್ಣೆ ನಿಮಗೆ ಆಪ್ಷನ್, ನಿಮ್ಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ 3 ಕಸಿ ಮಾವಿನಕಾಯಿನ ಕಟ್ ಮಾಡಿ ಇಟ್ಟಿತ್ತಲ್ಲ, ಈ ಮಾವಿನಕಾಯ್ದು ಗೊರಟೆಲ್ಲ ನಮ್ಗೆ ಬೇಡ. ಗೊರಟನ್ನೆಲ್ಲ ತೆಗೆದಿಡ್ತೆ. ಬಸ್ಲಿ ಪದಾರ್ಥ ಎಂಥರು ಮಾಡ್ರೆ, ಗೌಲ್ ಗಸಿ ಎಂಥರು ಮಾಡ್ರೆ ಹಾಕಿ ಮಾಡ್ಲಕ್ಕ. ಸೊ ಇಲ್ಲಿ ನನ್ನ ಹತ್ರ 3 ಮಾವಿನಕಾಯಿದು ಹೋಳುಗಳಿತ್ತು. ಈ ಸೈಜಲ್ಲಿ ನಾನು ಹೋಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಮಾವಿನಕಾಯಿಗೆ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ, ಇದಕ್ಕೆ ಎಷ್ಟು ಉಪ್ಪು ಹಿಡಿತು ಕಾಣಿ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನ ಒಂದೇ ದಿವಸ ಇಟ್ಟರೆ ಸಾಕು. ಬೇರೆ ಉಪ್ಪಿನಕಾಯಿ ಕಂಡಂಗೆ ಜಾಸ್ತಿ ದಿವಸ ಇಡುವ ಅಗತ್ಯ ಇಲ್ಲ. 1 ದಿವಸ ಉಪ್ಪಿನಕಾಯಿನ ಇದನ್ನ ಇಟ್ಟರೆ ಸಾಕು. ಇದು ಫುಲ್ ನೀರು ಬಿಡುತ್ತೆ. ಅದನ್ನು ಎಂತ ಮಾಡ್ಕೊಂಡು ಹೇಳಿದೆ, ನನಗೀಗ ಇದನ್ನ ಇಟ್ಟು ನಾಳೆ ಅಡುಗೆ ಹೇಳಿಕೊಡೋದು, ಉಪ್ಪಿನಕಾಯಿ ಹೇಳಿಕೊಡೋದು ಕಷ್ಟ ಅಲ್ದ. ಹಾಗಾಗಿ ನಾನು ನಿನ್ನೆನೆ ಉಪ್ಪಿಗೆ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು 3 ಮಾವಿನಕಾಯಿ ಮಿಡಿ, ಇದು 3 ಮಾವಿನಕಾಯಿ ಮಿಡಿ. ಇದನ್ನ ಹಿಂಗಿದ್ ಮಾಡೋದು, ನೀರಿಗೆ ಹಾಕೋದು, ಮರು ದಿವಸಕ್ಕೆ ಹಿಂಗಾಗ್ತು. ಈ ಉಪ್ಪಿನಕಾಯಿ ಮಿಡಿನ ಫಸ್ಟ್ ನಾವು ಮಿಡಿ ಮತ್ತೆ ಕಣಿ ಇದರಲ್ಲಿ ಉಪ್ಪಿಂದು ನೀರು ಎದ್ದಿತ್ತು, ಇದನ್ನ ನಾವು ಸಪ್ರೇಟ್ ಮಾಡ್ಕೊಂಬ. ಇದೀಗ ನೀರು ಮತ್ತೆ ಮಿಡಿ ಸಪ್ರೇಟ್ ಆಗ್ತಾ ಇರಲಿ. ಈ ನೀರು ಮತ್ತು ಮಿಡಿ ಸಪ್ರೇಟ್ ಆಗ್ತಾ ಇರಲಿ. ಅಷ್ಟರ ಒಳಗೆ ನಾನು ಒಗ್ಗರಣೆಗೆ ರೆಡಿ ಮಾಡ್ತೆ. ಅದ್ರ ಒಟ್ಟಿಗೆ ಈ ನೀರಿರುತ್ತಲ್ಲ, ಉಪ್ಪಿನಕಾಯಿದ ನೀರು, ಇಲ್ಲಿ ಕಣಿ ಇದು ಮಾವಿನಕಾಯಿ ಒಟ್ಟಿಗೆ ಉಪ್ಪು ಹಾಕಿಬಿಟ್ಟು ನೀರು. ಈ ನೀರನ್ನು ನಾನು ಕುದಿಸ್ಕಣ್ಕ ಒಂದು ಸೈಡಲ್ಲಿ ಅದನ್ನು ಕುದುಕಿಟ್ಟೆ, ಇನ್ನೊಂದು ಸೈಡಲ್ಲಿ ನಾನು ಒಗ್ಗರಣೆನ ಸ್ಟಾರ್ಟ್ ಮಾಡ್ತೆ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಬೇರೆ ನೀರನ್ನು ನಾನು ಆ್ಯಡ್ ಮಾಡ್ತೆ. ಅಂತಕಂದ್ರೆ ಇದು ಕುದಿಕಲ್ಲ, ಕುದ್ರಕುಳೆ ಮತ್ತು ಅದ್ರ ಮೇಲಿದ ಹೆರಿ ಎಲ್ಲ ತೆಗೋಕಿರುತ್ತೆ ನಮಗೆ. ಹಾಗಾಗಿ ಇದಕ್ಕೊಂಚು ನೀರು ಹಾಕಿ ನಾನು ಕುದುಕಿಡ್ತೆ. ಆ ನೀರು ಕುದ್ದು ತಣೀತು. ಅದು ತಣೀದೆ ನನಗೆ ಎಂತ ಮಾಡೋಕ್ಕಾಗ್ತಿಲ್ಲ, ಅದು ಕುದೀತಾ ಇರಲಿ. ಅಷ್ಟರೊಳಗೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂತೆ. ಆ್ಯಕ್ಚುಲಿ ಉಪ್ಪಿನಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಡೈಜೆಷನ್ ಸಿಸ್ಟಮ್ ಅಂದರೆ ನಮ್ಮ ಜೀರ್ಣಾಂಗ ಕ್ರಿಯೆಗೆ ಅದು ತುಂಬ ಹೆಲ್ಪ್ಫುಲ್ ಆಯಿತು. ಉಪ್ಪಿನಕಾಯಿ ಒಂದಿದ್ರೆ ಎಷ್ಟೋ ಸಲ ಬಾಯಿ ರುಚಿ ಇಲ್ಲದೆ ಜ್ವರ ಬಂದು ಮಲ್ಕೊಂಡಲ್ಲಿ 1 ಸಣ್ಣ ಪೀಸ್ ಉಪ್ಪಿನಕಾಯಿ ಇದ್ರೆ ಎಷ್ಟು ಸಲ ಊಟ ಸೇರಿಸಿತಲ್ಲ. ಪ್ರತಿ ಸಲ ಬಾಯಿ ರುಚಿ ಇಲ್ದಿದ್ದಲ್ಲಿ ಫಸ್ಟ್ ನೆನಪಾಪದು ಉಪ್ಪಿನಕಾಯಿ. ಉಪ್ಪಿನಕಾಯಿ ಇದ್ದಿರೋ 1 ಮುಷ್ಟಿ ಕೂಳು ಉಣ್ಲಕ್ಕೆ ಎದ್ದಿತ್ತಲ್ಲ ಅಂತೇಳಿ ನೆನಪತ್ತ. ಹುಷಾರಿಲ್ದಿದ್ದರಿಗೆ 1-2 ಮುಷ್ಟಿ ಊಟ ಸೇರಿಸೋದಿದ್ರೆ ಅದು ಉಪ್ಪಿನಕಾಯಿ. ನನಗಂತೂ ಉಪ್ಪಿನಕಾಯಿ, ಇದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ನೀರು ಕುದಕ್ಕೆ ಸ್ಟಾರ್ಟ್ ಆಯ್ತು. ಉಪ್ಪಿನಕಾಯಲ್ಲಿ ಸಾಕಷ್ಟು ವೆರೈಟಿ ಇತ್ತು. ತುಂಬ ವಿಧಾನವಾದ ಉಪ್ಪಿನಕಾಯಿನ ಮಾಡ್ತಾರೆ. ಕೆಲವರು ಉಪ್ಪನ್ನ ಮಿಡಿಗೆ ಹಾಕಿ ಇಟ್ಟು ತಮ್ಗೆ ಬೇಕಾದಷ್ಟು ಉಪ್ಪಿನಕಾಯಿನ ಮಿಡಿಗಳನ್ನು
ಬೇಕಾದಂಗೆ ಪ್ರಿಪೇರ್ ಮಾಡ್ಕೊಂಡ್ರು. ಇನ್ನು ಕೆಲವ್ರು ಎಂತ ಮಾಡ್ತಾರೆ ಅಂದರೆ 1 ವರ್ಷ ಕಾಪಷ್ಟು ಉಪ್ಪಿನಕಾಯಿ ಮಾಡಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂತಾರೆ. ನಮ್ಮ ಅಜ್ಜಿ ಮಾಡಿಟ್ಟು ಉಪ್ಪಿನಕಾಯಿ 2-3 ವರ್ಷ ಇಟ್ಟರು ಹಾಳಾತಿಲ್ಲ ಇತ್ತು. ನಮ್ಮ ಅಜ್ಜಿ ಹೇಳೋದು ಉಪ್ಪಿನಕಾಯಿ ಮಾಡ್ರ ಮೇಲೆ ಅದು ಒಂದು ಮಳೆ ಬೀಳ್ಕೊಂಬ್ರೆ, ಮಳೆ ಬಿದ್ರ ಮೇಲೆ ಅದೆಲ್ಲ ಒಂಚೂರು ಉಪ್ಪು ಖಾರ ಎಲ್ಲ ಸಮ ತಕೊಂತತ್ತ, ಆಗಳಿಗೆ ಹೊಟ್ಟೆ ಉರಿ ಬತ್ತಿಲ್ಲ ಅಂತ ಹೇಳೋದು. ನಂಗೆ ಗೊತ್ತಿಲ್ಲ, ಅವ್ರು ಹೇಳೋದು ನಾನು ನಿಮ್ಗೆ ಹೇಳ್ತಾ ಇದ್ದೆ. ಈಗ ನನ್ನ ಬಣಾಲಿ ಕಾಯ್ತಾ ಇತ್ತು, ನಾನು ಸ್ಟಾರ್ಟ್ ಮಾಡ್ತೆ ಅಕ್ಕ. ಫಸ್ಟ್ ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೆ ಬಣಾಲಿಗೆ. ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಂಡ್ಕತ್ತಿದ್ದಕ್ಕೆ ಇದೆಲ್ಲದೂ ಅದ್ರಂಗೆ ಹುರ್ಕೊಂಬ. ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ತೆ. ಈ ಬೆಳ್ಳುಳ್ಳಿ ಹಾಕ್ದಲ್ಲಿ ಒಂಚೂರು ಜಾಗೃತಿ ಮಾಡ್ಕಣಿ ಅಕ್ಕ, ಅದು ಪಟ್ ಅಂದೇಳಿ ಹುಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಂದೊಂದ್ಸಲ ಹಾರತ್ತೆ. ಸಮ ಹುರಿಕ್ ಮಾತ್ರ, ಯಾಕಂದ್ರೆ ಇದು ನಮಗೆ ಪುಡಿ ಆಯ್ಕ, ಪುಡಿ ಮಾಡು ಬರ್ಕ ಬೆಳ್ಳುಳ್ಳಿ ಹಗೂರ ಚಟ್ಪಟ ಸ್ಟಾರ್ಟ್ ಆಯ್ತು. ಎಣ್ಣೆ ಕಾದ್ರ ಮೇಲೆ ಹಾಕದ್ ನಾನು. ನೀವೆಲ್ಲ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡಿದ್ಯಾ? ಈ ಸಲ ತುಂಬ ಮಾವಿನಕಾಯಿ ಬೆಳೆ, ಹಲಸಿನ ಹಣ್ಣಿನ ಬೆಳೆ ತುಂಬ ಕಮ್ಮಿ. ಯಾಕಂದರೆ ಇಷ್ಟೊತ್ತಿಗೆ ನಾನು ತುಂಬ ಸಲ ಹಲಸಿನ ಹಣ್ಣಿನ ಕಡುಬನ್ನು ಮಾಡ್ತಿದ್ದೆ. ಈ ಸಲ ನಾನು 2 ಸಲ ಹಲಸಿನ ಹಣ್ಣಿನ ಕಡುಬು ಮಾಡೋಕಾಯ್ತು. ತುಂಬ ಇಷ್ಟ ಅಂದರೆ ನನಗೆ ತುಂಬ ಇಷ್ಟ ಹಲಸಿನ ಹಣ್ಣಿನ ಕಡುಬು ಮಾಡೋದಂದರೆ. ಹಾಗೆ ಮಾವಿನ ಹಣ್ಣಿನ ರೆಸಿಪಿಗಳು ತುಂಬ ಇಷ್ಟ. ನಾನು ಎಂತ ಅಂದರೆ ಲಾಸ್ಟ್ ಇಯರ್ ಇದು ಹಲಸಿನ ಹಣ್ಣಿನ ಸೊಳಿ ಕೂಡ ಇನ್ನೂ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಈ ಸೊಳಿಗೆ 1 ವರ್ಷ ಆಯಿತು ಈ ಸೊಳಿ ಸ್ಟೋರ್ ಮಾಡಿ ಇಟ್ಟು, ಏನೂ ಆತಿಲ್ಲ. ಇವತ್ತು ಕಡುಬು ಮಾಡ್ರು, ನೀವು ಯಾವ ದಿವಸ ಹಲಸಿನ ಹಣ್ಣಿನ ಸೊಳಿನ ತೆಗೆದು ಕಡುಬು ಮಾಡಿರ್ತೀರಲ್ಲ ಅದೇ ಥರ ಟೇಸ್ಟ್ ಬರ್ತದೆ. ಬಟ್ ಏನಂದರೆ ಈ ಸೊಳಿನ ಇಡುವತ್ತಿಗೆ ಕಂಪ್ಲೀಟಾಗಿ ಅದರಲ್ಲಿಪ್ಪಂಥ ಕಸಗಳನ್ನೆಲ್ಲ ಕ್ಲೀನ್ ಮಾಡಿ ಏರ್ ಟೈಟ್ ಕಂಟೈನರಿಗೆ ಹಾಕಿ ಕರೆಕ್ಟು ಎಷ್ಟು ಟೆಂಪ್ರೇಚರ್ ಬೇಕು ಆ ಟೆಂಪ್ರೇಚರಲ್ಲಿ ಸ್ಟೋರ್ ಮಾಡ್ಕೆ. ಯಾಕಂದರೆ ಈಗ ಗ್ರೀನ್ ಪೀಸ್ ಅದು ಇದು ಎಲ್ಲದನ್ನು ನಾವು ಸ್ಟೋರ್ ಮಾಡುತ್ತೆ. ಇದೇ ಮೆಥಡಲ್ಲಿ ಕಾಟ್ ಮಾವಿನ ಹಣ್ಣು ಅಂತತ್ತಲ್ಲ, ನೀವು ಬೆಂಗಳೂರು ಬದಂಗೆ ಬೇರೆ ಹೇಳ್ತಾರೆ, ನಾವು ಸಣ್ಣ ಮಾವಿನ ಹಣ್ಣು ಪದಾರ್ಥಕ್ಕೆ ಹಾಕತ್ತಲ್ಲ ಅದನ್ನು ಸಮೇತ ಸ್ಟೋರ್ ಮಾಡ್ಲಕ್ಕೆ. ಸೇಮ್ ಟೈಮ್ ಬಟಾಣಿಗಳನ್ನು ಸೀಸನಲ್ ತೆಗೆದು ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ಲಕ್ಕೆ. ಸೊ ಈ ಹಲಸಿನ ಹಣ್ಣು ಮಾತ್ರ ತುಂಬ ಲೈಕ್ ಆಗ್ತದೆ. ನಾನು ಪ್ರತಿ ವರ್ಷ ಸ್ಟೋರ್ ಮಾಡ್ತೆ. ಬಟ್ ನಂಗೆ ಈ ವರ್ಷ ಇನ್ನೂ ಸ್ಟೋರ್ ಮಾಡೋಕ್ಕೆ ನಂಗೆ ಹಲಸಿನ ಹಣ್ಣು ಸಿಕ್ಕಲಿಲ್ಲ. ಇದು ಕಳೆದ ವರ್ಷದ ಹಲಸಿನ ಹಣ್ಣು. ಇದಕ್ಕೆ ಆಲ್ಮೋಸ್ಟ್ 1 ಇಯರ್ ಕಂಪ್ಲೀಟಾಗಿ 1 ತಿಂಗಳು ಆಯ್ತು ಇದಕ್ಕೆ. ಸೊ ಕಾಂಬ ಈ ಸತಿ ಎಲ್ಲರೂ ನಂಗೆ ಹಲಸಿನ ಹಣ್ಣು ಸೊಳಿ ಸಿಗದೆ ಇದ್ರೆ ಕಳೆದ ವರ್ಷದ ಹಲಸಿನ ಹಣ್ಣಿನ ಸೊಳಿಯೇ ನಂಗೆ ಗತಿ. ಇದು ಕರ್ಟು ಕಾಕ, ಇದು ಕರ್ಟ್ರೆ ನಿಮ್ಗೆ ಹದ ಹಾಳಾಗ್ತ. ಲೈಕ್ ಮಾಡಿ ಹುರ್ಕೊಂಬ. ಸ್ಮೆಲ್ ಬರ್ತಾ ಇತ್ತು ಬೆಳ್ಳುಳ್ಳಿ ತೆಂಗಿನ ಎಣ್ಣೆಗೆ ನಾವೇನು ಫ್ರೈ ಮಾಡಿತ್ತಲ್ಲ ಆ ಸ್ಮೆಲ್ ಲೈಕ್ ಬರ್ತಾ ಇತ್ತು. ಆ ಕಡೆಯೆಲ್ಲ ನಮ್ಮದು ಉಪ್ಪು ನೀರು ಸಹ ಕುದೀತಾ ಇತ್ತು. ಪ್ರತಿ ಸಲ ಶಬರಿ ಕಿಚನ್ ಅಂತಿತ್ತಲ್ಲ, ಆ್ಯಕ್ಚುಲಿ ಶಬರಿ ಕಿಚನ್ ಇದೆ, ಶಬರಿ ಅಡುಗೆ ಮಾಡೋದಿದೆ. ಬೆಳಗಿನ ತಿಂಡಿ ಇರಲಿ, ಮಧ್ಯಾಹ್ನದ ಊಟ ಇರಲಿ, ರಾತ್ರಿ ಊಟ ಇರಲಿ, ನಾನು ಏನಾದ್ರು ಕೈಕೋಚ್ ಮಾಡೋದು, ಹೊಸ ಅಡುಗೆಗಳನ್ನು ಕಲ್ತ್ಕೊಂಬೋದು, ನನಗೆ ಗೊತ್ತಿದ್ದಂಥ ಅಡುಗೆಗಳನ್ನು ಮಾಡೋದು ಇದೇ ಕಿಚನಲ್ಲಿ. ಇದೇ ನನ್ನ ಕಿಚನ್ ಸಾಮ್ರಾಜ್ಯ. ಸೊ ಇಲ್ಲೇ ನನ್ನ ಅಡುಗೆಗಳನ್ನು ಕಲ್ಲೋದು, ಮಾಡೋದು, ತಿಂಬೋದು, ತಿನ್ಸೋದು ಎಲ್ಲ ಇಲ್ಲೇ. ಮತ್ತು ಹೊರಗಡೆ ತುಂಬ ಸೆಕೆ ಆಯಿತಾ, ಶೂಟಿಂಗಲ್ಲೂ ಒಲಿ ಹತ್ರ ಕೂತ್ಕೊಂಡು ಮಾಡೋಕೆ ಆತಿಲ್ಲ ಈಗ. ಸೊ ಹಾಗಾಗಿ ನಾನು ಇವತ್ತು ಇಲ್ಲಿ ಮಾಡ್ತಾ ಇದ್ದೆ. ಮತ್ತು ಇದಕ್ಕೆ ತುಂಬ ಎಂತೆಲ್ಲ ಇದಿಷ್ಟು ನಾನು ಹೊರ್ಕೊಂಡ್ರೆ ಆಯಿತು, ಬೇರೆ ಎಂತ ಇದು ಮಾಡೋಕೆ ಎಂತೆಲ್ಲ. ಈ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವನ್ನ ಹೊರ್ಕೊಂಡ್ರೆ ಆಯ್ತು. ಕರಿಬೇವು ಅಂತ ಸ್ಪೆಷಲಿ ಮೆನ್ಷನ್ ಮಾಡಿ ಹೇಳ್ತಾ ಇದೆ, ಇದೇ ಕರಿಬೇವು. ನಾವು ನಮ್ಮ ಊರ ಬದೇ ಬೇವಿನೆಲೆ ಎಂಬುದಕ್ಕ, ಇದು ಕರಿಬೇವು. ಸೊ ಇದು ಫ್ರೈ ಆಗ್ತಾ ಇರಲಿ. ಈ ಬೆಳ್ಳುಳ್ಳಿ ಹುರುವತ್ತಿ ಮಾತ್ರ ಜಾಗೃತಿ. ಈಗ ಒಂದು ಸಿಡ್ದು ಇಲ್ಲಿವರೆಗೆ ಹಾರಿತ್ತೆ, ಯಾಕಂದರೆ ಅದು ಸಿಪ್ಪಿ ತೆಗೆದು ಹೊರಕ್ಕೆ ಹಾಕೋದಿಲ್ಲ ನಾವು, ಹಾಗೆ ಹಾಕತ್ತಲ್ಲ ಅದು ಟಪ್ ಮನೇಲಿ ಹಾರತ್ತೆ. ಇದೀಗ ಆಲ್ಮೋಸ್ಟ್ ಕೆಂಪು ಆತ ಬಂದಿತ್ತು, ಒಂಚೂರು ಹುರಿಲಿ. ಈ ನೀರು ಕುದಿದ್ದು ಸಾಕು, ಫುಲ್ ಕುದ್ದಿತ್ತು. ನಾನು ಇದನ್ನು ಆಫ್ ಮಾಡ್ತೆ, ಯಾಕಂದರೆ ಅದು ನೀರು ತಣ್ಣದ್ರ ಮೇಲೆ ನನಗೆ ಯೂಸ್ ಮಾಡೋಕೆ ಹಾಕೋದು. ನೀರನ್ನು ಆಫ್ ಮಾಡಿದೆ. ಚೂರು 1-2 ನಿಮಿಷ ಕೆಂಪು ಕಣಿ ಹ್ಯಾಂಗೆ ಹಾರತ್ತೆ ಕಣಿ ಪಟ್ಕಂದೇಳಿ. ಸೊ ಅದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ನಾವು ಎಣ್ಣೆಗೆ ಹಾಕೋದ್ರಿಂದ ಅದು ಪಟ ಹಾರ್ತಾ ಇರುತ್ತೆ. ಇದು ಆಲ್ಮೋಸ್ಟ್ ಆಯಿತು, ಸಾಕಂತ ಅಂದ್ಕಂತೆ. ಚೂರು ಉರಿ ದೊಡ್ಡದು ಮಾಡಿ ನಾನು ಒಂದು ಪಾತ್ರಕ್ಕೆ ತೆಗೆದಿಡ್ತೆ. ಇದಕ್ಕೆ ನಾನು ಇದೇ ಎಣ್ಣೆಗೆ ಸಾಸಿವೆನ ಹಾಕ್ತೆ. ಸಾಸಿವೆ ಬೇಕಂದ್ರೆ ನೀವು ಹಾಯ್ಕಣಿ, ಸಾಸಿವೆ ಇಂಪಾರ್ಟೆಂಟ್ ಉಪ್ಪಿನಕಾಯಿಗೆ. ಇದಿಷ್ಟು ಜಟಪಟ ಹುರುವ. ಈ ಸಾಸಿವೆ ಈಗ ಆಲ್ರೆಡಿ ಇದಾಗ್ತಾ ಇತ್ತು ಕಣಿ. ಈ ಸಾಸಿವೆಗೆ ನಾನು ಬೇವಿನೆಲೆನ ಹಾಕ್ತೆ. ಇಲ್ಲೊಂದು 3 ಮುಷ್ಟಿ ಬೇವಿನೆಲೆ ಹಾಕಿದೆ ನಾನು.
ಇದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್. ಇದು ನೀವೇನೇ ಹೇಳಿ ಸಾಸಿವೆ ಮತ್ತು ಬೇವಿನ ಎಲೆ ತೆಂಗಿನ ಎಣ್ಣೆ ಹೊರದ್ರೆ ಅದು ಘಮಘಮನೇ ಚಂದ ಅಲ್ಲ. ಈ ಉಪ್ಪಿನಕಾಯಿ ಹಪ್ಪಳ ಇದೆಲ್ಲ ಹಳೇ ಕಾಲದ ಒಂದು ಸಾಂಪ್ರದಾಯಿಕ ಅಡುಗೆಗೆ ಬರ್ತದೆ. ನಾವೆಲ್ಲ ಅದನ್ನು ಕಷ್ಟ ಅಂತೇಳಿ ಅದನ್ನು ಕಾಂಬಕ್ಕೂ ಹಾತಿಲ್ಲ ಹೆಂಗೆ ಮಾಡೋದು ಅಂದ್ಕೊಂಡು. ನಂಗೆ ಅನ್ಸೋದು ನಾವೆಲ್ಲ ಅದನ್ನು ತಿಳ್ಕೊಂಡ್ರೆ ಇದ್ರೆ ಮೋಸ್ಟ್ಲಿ ಅದು ಹೆಂಗೆ ಮಾಡೋದು ಅಂತೇಳಿ ರೆಸಿಪಿನೇ ನಮ್ಮಿಂದ ದೂರ ಹೋಗ್ತೇನೋ. ನಮ್ಮ ಅಜ್ಜಿ ಎಲ್ಲ ಉಪ್ಪಿನಕಾಯಿ ಎಲ್ಲ ಮಾಡುವತ್ತಿಗೆ ಒಂದಿಷ್ಟು ರಾಶಿ ಮಾವಿನ ಮಿಡಿನ ತಂದು ಅದನ್ನು ಚಂದ ಮಾಡಿ ಬಟ್ಟೆಯಲ್ಲಿ ಒರೆಸಿ ಅದನ್ನು ಇಡ್ತಿದ್ರು. ಕಡಿಗೆ ಅದನ್ನು ಮರು ದಿವಸ ಒಂದು ದೊಡ್ಡ ಪಾತ್ರಕ್ಕೆ ಒಂದಿಷ್ಟು ಉಪ್ಪು ಮಾವಿನಕಾಯಿ ಅದನ್ನು ಮಾಡುವ ಕೆಲಸದ ಪ್ರೊಸೀಜರ್ ಇರುತ್ತಲ್ಲ, ಅದೇ ಒಂಥರ ಹಬ್ಬದ ಕಣಂಗೆ. ನಾಳೆ ಉಪ್ಪಿನಕಾಯಿ ಮಾಡೋದು, ನಾಳೆಗೆ ಉದ್ದಿನ ಹಪ್ಪಳ ಮಾಡೋದು, ನಾಳೆಗೆ ಯಾವುದೋ ಒಂದು ಹಪ್ಪಳಕ್ಕೆ ಹಂಸ್ಕೊಂಡಿರ್ತಾರೆ. ಸೊ ಒಂಥರ ಖುಷಿಯಪ್ಪ, ಮನೆಗೆಲ್ಲ ಒಟ್ಟಾಯ್ಕೊಂಡು ಹಪ್ಪಳ ಮಾಡೋದು, ಹಪ್ಪಳ ಪಾಕ ಗುದ್ದುದು ಇದೆಲ್ಲ ತುಂಬ ಖುಷಿ ಅನ್ಸುತ್ತೆ. ಸೊ ನಾವೆಲ್ಲ ಅದು ಹಪ್ಪಳ ಉಪ್ಪಿನಕಾಯಿ ಮಾಡದೇ ಇದ್ರು ಆ ಸಂಭ್ರಮದಲ್ಲಿ ಅವರೊಟ್ಟಿಗೆ ನಾವು ಪಾಲ್ಗೊಂಡಿದ್ದಿತ್ತಲ್ಲ, ಅದೆಲ್ಲ ಒಂಥರ ನೆನಪಾಪುದು. ಅವರು ಹಪ್ಪಳ ಮಾಡೋತ್ತಿಗೆ ಹೋಗಿ ಮಧ್ಯೆ ನಾವು ಕೈ ಹಾಯ್ಕ ಬೈಸ್ಕೊಂಬುದು, ಅದೆಂತ ಸಣ್ಣ ಸಣ್ಣ ಬಿಲ್ಲಿ ಮಾಡ್ತಾರೆ, ಅದನ್ನು ನಾನು ಮಾಡಿ ಕೊಡ್ತೇನೆ ಅದನ್ನ ಹಾಳು ಮಾಡೋದು, ಬಿಲ್ಲಿ ಕದ್ಕೊಬಪ್ಪದು, ಒಣಸಿದ ಹಪ್ಪಳನ ತೆಗುಕ್ ಹಾಕೋದು. ಸೊ ಇದೆಲ್ಲ ಒಂದೊಳ್ಳೆ ನಮ್ಮ ಜೀವನಕ್ಕೆ ಒಂದು ಮೆಮೊರಿ. ಪಾಪ ಈಗಿನ ಮಕ್ಳಿಗೆ ಅದು ಎಂತಂದೇ ಗೊತ್ತಿಲ್ಲೇನೋ. ಹಪ್ಪಳ ಹ್ಯಾಂಗೆ ಮಾಡ್ತಿರ್ಕೇನ್ರಿ, ನನ್ನ ಮಕ್ಳಿಗೆ ಭತ್ತ ಎಲ್ಲಿ ಬೆಳಿತ್ರಂದ್ರೆ ಗೊತ್ತಿಲ್ಲ, ಇನ್ನು ಹಪ್ಪಳ ಎಲ್ಲಿ ಮಾಡ್ತಿರ್ಕೇನ್ರಿ ಆ ಮಕ್ಳಿಗೆ ಹೇಳೋಕೆ ಬರ್ತತ್ತ. ಇದು ಮಕ್ಳದ್ದು ಆ್ಯಕ್ಚುಲಿ ಮಕ್ಳು ತಪ್ಪಲ್ಲ, ನಮ್ಮ ತಪ್ಪು. ನಾವು ತೋರಿಸ್ತಾ ಇಲ್ಲ ನಮ್ಮ ಮಕ್ಕಳಿಗೆ. ಇದಾಯ್ತು ಆಲ್ಮೋಸ್ಟ್. ನಾನು ಇದನ್ನು ಇಲ್ಲೇ ಆಫ್ ಮಾಡಿ ಇಡುತ್ತೆ, ಇದಿರ್ಲಿ ಇಲ್ಲೇ. ಸೊ ಅಷ್ಟರೊಳಗೆ ಇದಕ್ಕೆಲ್ಲ ಒಂದು ಸೆಟ್ ಮಾಡ್ಕೊಂಬ. ಸೊ ನಾವೀಗ ಉಪ್ಪಿನಕಾಯಿ ಮಾಡೋಕೆ ರೆಡಿ ಮಾಡುವ. ಈಗ ಫಸ್ಟಿಗೆ ನಾನು ಫ್ರೈ ಮಾಡಿ ಇಟ್ಟು ಬೇವಿನ ಎಲೆ ಬೆಳ್ಳುಳ್ಳಿ ಇತ್ತಲ್ಲ, ಅದನ್ನು ನಾನು ಒಂಚೂರು ಕುಟ್ಟಿ ಪೌಡ್ರ್ ಮಾಡ್ಕೊಂತೆ. ಇದನ್ನೆಲ್ಲ ಒಂದು ಪಾತ್ರಕ್ಕೆ ಹಾಕುವ ನಾವು ಪೌಡ್ರ್ ಮಾಡೋದನ್ನು. ಅದಾದಮೇಲೆ ಬೇವಿನ ಎಲೆ ಮತ್ತು ಸಾಸಿವೆನ ಒಟ್ಟಿಗೆ ನಾನು ಕುಟ್ಟಿ ಹುಡಿ ಮಾಡ್ತಾ ಇದ್ದೆ. ಅದು ಒಳ್ಳೆ ಫ್ರೈ ಆದ್ರಿಂದ ಫುಲ್ ಪೌಡ್ರ್ ಆಗ್ತಾ ಇತ್ತು. ಒಂದು ಒಳ್ಳೆ ಸುವಾಸನೆ ಬರ್ತಾ ಇತ್ತು. ಎಣ್ಣೆ ಒಟ್ಟಿಗೆ ಸಾಸಿವೆ ಬೇವಿನ ಎಲೆ ಫುಲ್ ಪೇಸ್ಟ್ ಆಯ್ತು. ಇದೀಗ ಕಂಪ್ಲೀಟ್ ಪೇಸ್ಟ್ ಆಯ್ತು. ನಿಮ್ಗೆ ತೋರಿಸ್ತಾ ಇದನ್ನ ಪೇಸ್ಟನ್ನು. ಬೇವಿನ ಎಲೆ ಇತ್ತಂದ್ರೆ ನಿಮ್ಗೆ ಗೊತ್ತಾಗ್ತಿಲ್ಲ, ಆ ಥರ ಕಪ್ಪು ಪೇಸ್ಟ್ ಆಯ್ತು ಇದೀಗ. ಸಾಕೆ. ಸೊ ಇದನ್ನು ಇದಕ್ಕೆ ಹಾಕ್ತೆ. ಈಗ ನಾನು ಕಾಸಿಟ್ಟು ಉಪ್ಪು ನೀರಿತ್ತು ಕಣಿ, ಅದನ್ನು ಡೈರೆಕ್ಟ್ ಹಾಯ್ಕೊಂಡ್ಬೇಡಿ, ಒಂಚೂರು ಹಿಂಗೆ ಸ್ವಲ್ಪ ತಕೊಂಡು ಅದಕ್ಕೆ ಎಷ್ಟು ಖಾರದ ಪುಡಿ ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಂಡು. ಯಾಕಂದರೆ ನಾವಿಲ್ಲಿ ಖಾರ ಮತ್ತು ನೀರನ್ನು ಮತ್ತೆ ಆ್ಯಡ್ ಮಾಡ್ಲಿಕ್ಕೆ ತೆಳುವು ಮಾಡ್ಕೊಂಡು ದಪ್ಪ ಮಾಡೋದು ಬೇಡ. ಹಾಗಾಗಿ ಹಾಕ್ತಾ ಇದ್ದೆ. ಚೂರು ನೀರು ಹಾಕಿ ಇದನ್ನು ಖಾರ ಹಾಕ್ತೆ. ಉಪ್ಪು ನೀರು ಎಷ್ಟು ಬಿಟ್ಟು ತಂದು ಕಂಡುಕಣಿ, ಅದ್ರ ಮೇಲೆ ನೀವು ನೀರು ಆ್ಯಡ್ ಮಾಡಿ. ತುಂಬ ನೀರು ಬಿಟ್ಟದಿದ್ರೆ ಸ್ವಲ್ಪ ನೀರು ಕಡಿಮೆ ಹಾಕಿ ಕುದಿಸಿ. ಈಗ ಇದನ್ನು ಲಾಯ್ಕ್ ಮಾಡಿ ಮಿಕ್ಸ್ ಮಾಡುವ. ಕಲರ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾಯಿತ್ತು ಈಗ ಮಿಕ್ಸ್ ಆಪತ್ತಿಗೆ. ನಾನು ಯಾವುದೇ ಉಪ್ಪಿನಕಾಯಿಗೋಸ್ಕರ ತಯಾರು ಮಾಡಿದ ಖಾರದ ಪುಡಿನ ಯೂಸ್ ಮಾಡಲಿಲ್ಲ. ನಮ್ಮ ಮನೆಯಲ್ಲ ನಾನು ಅಡುಗೆಗೆ ಯೂಸ್ ಮಾಡುವ ಖಾರದ ಪುಡಿನೇ ಇದಕ್ಕೆ ಹಾಕಿದ್ದೆ. ಸೊ ಹಾಗಾಗಿ ತುಂಬ ಈ ಉಪ್ಪಿನಕಾಯಿ ಮಾಡೋದಂದ್ರೆ ಕೆಲವರಿಗೆ ಅಯ್ಯೋ ಅದಕ್ಕೆ ಬೇರೆ ಖಾರದ ಪುಡಿ ಆಯ್ಕೆ, ಬೇರೆ ಮೆಣಸು ತರ್ಸ್ಕ, ಊರು ಮೆಣಸು ಆಯ್ಕೆ, ಅದೆಂತ ಇಲ್ಲ. ಹೆಂಗೂ ಈಗ ಮಾವಿನಕಾಯಿ ಸೀಸನ್. ಸೊ ನಾವು ಆರಾಮ್ಸೆ ಇಲ್ಲಿ ಕಣಿ ನೀರು ಸೋಸಿಟ್ಟು ಉಪ್ಪಿನಕಾಯಿ ಮಿಡಿನ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೆ. ಈ ಉಪ್ಪಿನಕಾಯಿನ ನೀವು ಮಿಕ್ಸ್ ಮಾಡಿ ಚಂದ ನೀರಿನ ಪಸಿನ ತಾಗಿಸ್ದೆ. ಇದೀಗ ರುಚಿ ಮಾಡ್ಕೊಳ್ಳ. ರುಚಿ ಎಲ್ಲರಿಗೂ ಈಗ ಬಾಯಿಗೆ ನೀರು ಬತ್ತಿತ್ತಲ್ಲ, ಉಪ್ಪಿನಕಾಯಿ ಮಿಕ್ಸ್ ಹಾಕಿದ್ದಕಂಡು ಸತ್ಯ ಹೇಳ್ಕಂದ್ರೆ ನನ್ನ ಬಾಯಿಗೂ ನೀರು ಬರ್ತಾ ಇತ್ತು. ಅಗಳಿಗೆ ಅಜ್ಜಿ ಎಲ್ಲ ಉಪ್ಪಿನಕಾಯಿ ಬಿಡಿ ಹಾಕಿ ಇಟ್ಟರೆ ಅವ್ರು ಮಲ್ಕೊಂಡು ಟೈಮಲ್ಲೂ ಅಥವಾ ಅವರೆಲ್ಲರೂ ಮನೆಗಿಲ್ದ ಟೈಮಲ್ಲಿ ಪೂರ ಹೋಗಿ ಆ ಜಾಡಿ ಉಪ್ಪಿನಕಾಯಿ ಜಾಡಿ ಒಳಗೆ ಕೈ ಹೇಕ ಮಿಡಿ ತೋಡ್ಕೊಬೋದು. ಆ ಉಪ್ಪಿಗೆ ಹಾಕೋದು ಮಿಡಿ ತಿಂಬ ರುಚಿಯೇ ಬೇರೆ. ಈ ಮಿಡಿ ಹೇಳ್ತಿಲ್ಲ ನಾನು, ಈ ಅಪ್ಪಿ ಮಿಡಿ ಹಾಕ್ಬೇಕು ಕಣಿ ಮಿಡಿ ಉಪ್ಪಿನಕಾಯಿ ಮಾಡೋದಿಗೆ ಅದು. ಸೊ
ಸೊ ನನ್ನ ಉಪ್ಪಿನಕಾಯಿ ರೆಡಿ ಆಯಿತು. ಎಷ್ಟು ವೆರೈಟಿ ಉಪ್ಪಿನಕಾಯಿ ನಿಮಗೆಲ್ಲ ಗೊತ್ತಿತ್ತು ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಉಪ್ಪಿನಕಾಯಿ ಬಗ್ಗೆ ತಿಳ್ಕೊಳ್ಕೊಂಡು ನನಗೂ ಜಾಸ್ತಿ ಆಸಕ್ತಿ ಇತ್ತು. ಈಗ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ಆಯಿತು. ಶಬರಿ ಕಿಚನಲ್ಲಿ ಉಪ್ಪಿನಕಾಯಿ ರೆಡಿ ಆಯಿತು. ಸೊ ನೀವೆಲ್ಲ ಮಾಡಿ ಟ್ರೈ ಮಾಡಿ ಕಂಡು ಟೇಸ್ಟ್ ಕಂಡು ನಂಗೆ ಕಮೆಂಟ್ ಮಾಡ್ತೀರಿ ಅಲ್ದ. ಸೊ ಇವತ್ತು ನಾವು ಈ ಸೀಸನಿಗೆ ಉಪ್ಪಿನಕಾಯಿನ ಮಾಡಿ ತೋರಿಸಿದ್ದು. ಇನ್ನು ಒಂದಿಷ್ಟು ಈ ಸೀಸನಿಗೆ ರಿಲೇಟೆಡ್ ಆದಂತಹ ಒಂದಿಷ್ಟು ಅಡುಗೆಗಳನ್ನು ನಾವು ನಿಮಗೆ ಮಾಡಿ ತೋರಿಸುತ್ತೆ. ಹೀಗೆ ನಿಮ್ಮ ಪ್ರೋತ್ಸಾಹ ಸಹಕಾರ ಎಲ್ಲ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್.